ಜಪಸರದ ಮಾತೆಯಲ್ಲಿ ಪ್ರಿಯ ಭಕ್ತಾದಿಗಳೇ, ಇಂದು ಅಕ್ಟೋಬರ್ 15ನೆಯ ತಾರೀಕು, ಸೆಪ್ಟೆಂಬರ್ 11, 2001 ನಾವೆಲ್ಲರೂ ಇತಿಹಾಸದಲ್ಲಿ ಎಂದಿಗೂ ಮರೆಯದಂತಹ ದಿನ. ಯಾಕೆಂದರೆ ವಿಶ್ವ ವ್ಯಾಪಾರ ಕೇಂದ್ರದ ಮೇಲೆ ದುಷ್ಕರ್ಮಿಗಳು ಧ್ವಂಸ ಮಾಡಿ 2976 ಜನರನ್ನ ಬಲಿ ಪಡೆದಿದ್ದರು. ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್. ಈ ದುರಾದೃಷ್ಟ ಘಟನೆಯಿಂದ ಬದುಕಿ ಬಂದವನ ಸಾಕ್ಷಿ ಇಂದು ನಿಮ್ಮ ಮುಂದೆ. ಆತ ಕಥೋಲಿಕ ವಿಶ್ವಾಸವನ್ನ ಅಲ್ಲಗಳೆದಿದ್ದ, ಕಥೋಲಿಕ ವಿಶ್ವಾಸದಲ್ಲಿ ಬದುಕುವುದನ್ನ ಸಂಪೂರ್ಣವಾಗಿ ತೊರೆದು ಬಿಟ್ಟಿದ್ದ. ನಾಸ್ತಿಕ ಜೀವನ ಶೈಲಿ ಅವನನ್ನ ಆವರಿಸಿತ್ತು. ಅಮೆರಿಕ ದೇಶದಲ್ಲಿದ್ದ ಕಥೋಲಿಕ ಸಂಸ್ಥೆಯೊಂದು ಫಾತಿಮಾ ಮಾತೆಯ ಸಂದೇಶವನ್ನ ಎಲ್ಲೆಡೆ ಸಾರುತ್ತಿತ್ತು. ಈ ವಿಶ್ವ ವ್ಯಾಪಾರ ಕೇಂದ್ರದ ದುರ್ಘಟನೆ ನಡೆಯುವ ಮುನ್ನ ಅವರು ಮನೆ ಮನೆಗಳಿಗೆ ಹೋಗಿ ಜಪಸರದ ಮಹತ್ವವನ್ನು ತಿಳಿಸುತ್ತಿದ್ದರು. ಅದೇ ರೀತಿ ಈ ನಾಸ್ತಿಕನ ಮನೆಗೂ ಹೋಗಿ ಅವನಿಗೆ ಒಂದು ಜಪಸರವನ್ನ ನೀಡಿ ಪ್ರಾರ್ಥಿಸುವಂತೆ ಪ್ರೇರೇಪಿಸಿದ್ದರು. ಈ ವ್ಯಕ್ತಿ ಜಪಸರದ ಪ್ರಾರ್ಥನೆಯನ್ನ ಪ್ರಾರಂಭಿಸಿ ಕೆಲವೇ ದಿನಗಳು ಕಳೆದಿದ್ದವು. ಆಗ ಈ ವರ್ಲ್ಡ್ ಟ್ರೇಡ್ ಸೆಂಟರ್ ಒಳಗೆ ಹೋಗಿ ತನ್ನ ಕೆಲಸದ ನಿಮಿತ್ತ ಅವನು ಅಲ್ಲಿದ್ದ. ಅಂದು ಅಂದರೆ ಸೆಪ್ಟೆಂಬರ್ 11, 2001 ಯಾವಾಗ ಈ 2 ವಿಮಾನಗಳು ಈ ಕಟ್ಟಡವನ್ನ ನುಗ್ಗಿದ್ದವೋ ಅಥವಾ ಸೀಳಿದ್ದವೋ, ಜನರ ಕಿರಿಚಾಟ, ಗೋಳು, ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ವ್ಯಕ್ತಿ ಓಡಲು ಬಯಸಿದ್ದ, ಆದರೆ ಎಲ್ಲೆಡೆಯಲ್ಲೂ ಬೆಂಕಿ ಆವರಿಸಿತ್ತು. ಕಟ್ಟಡ ನಿಧಾನವಾಗಿ ಕುಸಿಯುತ್ತಿತ್ತು. ಬೇರೆ ದಾರಿ ಇಲ್ಲದ್ದೇ ತನ್ನಲ್ಲಿದ್ದ ಜಪಸರವನ್ನ ಕೈಯಲ್ಲಿ ಹಿಡಿದು, ಅಮ್ಮ ಮರಿಯೇ, ನನ್ನನ್ನು ರಕ್ಷಿಸಮ್ಮ ಎಂದು ಮೊರೆಯಿಡುತ್ತಾನೆ. ಈ ಪ್ರಾರ್ಥನೆಯನ್ನ ಮಾಡಿ ಕೆಲವೇ ಕ್ಷಣದಲ್ಲಿ ಅಗ್ನಿ ಶಾಮಕ ದಳದವರು ಈ ವ್ಯಕ್ತಿ ಇದ್ದ ಕಡೆ ಬಂದು ಅವನನ್ನು ರಕ್ಷಿಸಿ ಕೊಂಡೊಯ್ಯುತ್ತಾರೆ. ಪ್ರಿಯರೇ, ಜಪಸರದ ಪ್ರಾರ್ಥನೆಯನ್ನ ಪ್ರಾರ್ಥಿಸಲು ಪ್ರಾರಂಭಿಸಿ ಕೆಲವೇ ದಿನಗಳಲ್ಲಿ ಆ ಜಪಸರದ ಶಕ್ತಿಯನ್ನ ಅರಿತುಕೊಂಡ ಆ ವ್ಯಕ್ತಿ. ನಾವು ಕೂಡ ಜಪಸರವನ್ನ ನಮ್ಮ ರಕ್ಷಣೆಯ ಗುರಾಣಿಯಾಗಿ ಸ್ವೀಕರಿಸೋಣವೇ? ಆ ಜಪಸರವನ್ನ ಪ್ರತಿನಿತ್ಯವೂ ಪ್ರಾರ್ಥಿಸೋಣವೇ? ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಗುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ